ಮಾಡ್ತಾ ಇರೋರು, ನಿಮ್ಮ ಮಕ್ಕಳ ಬಗ್ಗೆ ಕಾಳಜಿ ಇರಲಿ, ಶಾಲಾ ಮಕ್ಕಳು ಮತ್ತು ಕಾಲೇಜಿಗೆ ಹೋಗೋ ಮಕ್ಕಳಿಗೆ ಈಸಿಯಾಗಿ ಸಿಗ್ತಾ ಇದೆ ಡ್ರಗ್ಸ್ ಅಂತ. ಆರ್ಜಿ ಈವೆಂಟ್ ಹೆಸರಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ನಡೆಸ್ತಾ ಇರೋದು ಪತ್ತೆಯಾಗಿದೆ ಅಂತೆ ಬೆಂಗಳೂರಿನಲ್ಲಿ. ಹೊರಮಾವು, ಯರಪ್ಪನಹಳ್ಳಿ, ಕಣ್ಣೂರು ಬಳಿ ಡ್ರಗ್ಸ್ ಫ್ಯಾಕ್ಟರಿ ಇರೋದು ಪತ್ತೆ ಹಚ್ಚಿದ್ದಾರೆ. 55.88 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಅನ್ನ ಸೀಸ್ ಮಾಡಿದ್ದಾರಂತೆ. ಬೆಂಗಳೂರಲ್ಲಿ ಮಹಾರಾಷ್ಟ್ರದ ANTF ಕೊಂಕಣ ವಿಭಾಗದ ಕಾರ್ಯಾಚರಣೆ ಆಗಿದೆ. ಅಲ್ಲಿ ಅಧಿಕಾರಿಗಳು ಬಂದು ಕಾರ್ಯಾಚರಣೆ ಮಾಡಿ ಈ ಫ್ಯಾಕ್ಟರಿಗಳನ್ನ ಪತ್ತೆ ಹಚ್ಚಿದ್ದಾರೆ ಅಂತ. ಆರ್ಜಿ ಈವೆಂಟ್ ಹೆಸರಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ನಡೆಸ್ತಾ ಇರೋದನ್ನ ಪತ್ತೆ ಮಾಡಿದ್ದಾರೆ ಅಧಿಕಾರಿಗಳು. ಹೊರಮಾವು, ಯರಪ್ಪನಹಳ್ಳಿ, ಕಣ್ಣೂರು ಬಳಿ ಡ್ರಗ್ಸ್ ತಯಾರಾಗ್ತಾ ಇದ್ದಂತೆ ಆ ಫ್ಯಾಕ್ಟರಿಯನ್ನ ಪತ್ತೆ ಹಚ್ಚಿದ್ದಾರೆ. 55.88 ಕೋಟಿ ರೂಪಾಯಿ ಮೌಲ್ಯದ MD ಸಿಂಥೆಟಿಕ್ ಡ್ರಗ್ಸ್ ಅನ್ನ ಸೀಸ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅದೇ ರೀತಿ 4.1 kg ಘನ MD ಮತ್ತು 17 kg ದ್ರವ MD ಸೇರಿ 21.4 kg ಡ್ರಗ್ಸ್ ಅನ್ನ ಇಲ್ಲಿ ತನಕ ಸೀಸ್ ಮಾಡಿದ್ದಾರಂತೆ. ಕೋಟಿ ಮೌಲ್ಯದ ಡ್ರಗ್ಸ್ ಜೊತೆ 4 ಆರೋಪಿಗಳನ್ನ ಕೂಡ ಅಧಿಕಾರಿಗಳು ಬಂಧಿಸಿದ್ದಾರೆ. ರಾಜಸ್ಥಾನ ಮೂಲದ ಸೂರಜ್, ರಮೇಶ್ ಯಾದವ್, ಮಲ್ಖಾನ್ ರಾಮ, ಲಾಲ್ ಬಿಷ್ಣೋಯ್ ಮತ್ತು ಅಬ್ದುಲ್ ಖಾದರ್ ಬಂಧಿತರು ಅಂತ ಹೇಳಲಾಗ್ತಾ ಇದೆ. ಡ್ರಗ್ಸ್ ತಯಾರು ಮಾಡ್ತಾ ಇರುವಂತ ಯಂತ್ರೋಪಕರಣಗಳನ್ನು ಮತ್ತು ರಾಸಾಯನಿಕಗಳನ್ನ ಕೂಡ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಫ್ಯಾಕ್ಟರಿಗಳಿಂದ ದೇಶದ ಅನೇಕ ರಾಜ್ಯಗಳಿಗೆ ಎಗ್ಗಿಲ್ಲದೆ ಡ್ರಗ್ಸ್ ಸಪ್ಲೈ ಆಗ್ತಾ ಇತ್ತು ಅನ್ನುವಂತ ಶಂಕೆ ಇದೆ. ಶಂಕೆ ಏನು? ಫ್ಯಾಕ್ಟರಿಗಳಿದ್ದ ಮೇಲೆ ಡ್ರಗ್ಸ್ ತಯಾರು ಮಾಡ್ತಿದ್ದಾರೆ ಅಂದ್ರೆ ದುಡ್ಡಿನ ಆಸೆಗೆ ಎಲ್ಲ ಬೇಕಾದ್ರೂ ಕೂಡ ಸಪ್ಲೈ ಮಾಡ್ತಾರೆ. ನಿಮ್ಗೆಲ್ಲ ನೆನಪಿರ್ಲಿ, ಆರಾಮಾಗಿ ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ನಮ್ಮ ರಾಜ್ಯದ ಒಳಗಡೆ ಡ್ರಗ್ಸ್ ಸಪ್ಲೈ ಆಗ್ತಾ ಇದೆ ಅಂದ್ರೆ ಗಡಿ ಭಾಗಗಳಲ್ಲಿ ತಪಾಸಣೆ ಮಾಡಬೇಕು. ಏನೇ ತಂದ್ರೂ ಕೂಡ ಅವರೆಲ್ಲ ಅಧಿಕಾರಿಗಳನ್ನ ಕಣ್ತಪ್ಪಿಸಿ ಕೆಜಿ ಗಟ್ಟಲೆ ಡ್ರಗ್ಸ್ ರಾಜ್ಯದ ಒಳಗಡೆ ಎಂಟ್ರಿ ಕೊಡುತ್ತೆ ಅಂದ್ರೆ ಇಲ್ಲಿಂದ ಕೂಡ ಆರಾಮಾಗಿ ಸಾಗಾಟ ಆಗಿರುತ್ತೆ ಬೇರೆ ರಾಜ್ಯಗಳಿಗೆ ಅಂತ. ಎಲ್ಲೆಲ್ಲಿ ಅತಿ ದೊಡ್ಡ ರೇವ್ ಪಾರ್ಟಿಗಳು ಅಥವಾ ದೊಡ್ಡ ಪಾರ್ಟಿಗಳನ್ನ ಆಯೋಜನೆ ಮಾಡ್ತಾರಲ್ಲ, ಅದನ್ನ ಟಾರ್ಗೆಟ್ ಮಾಡ್ಕೊಳ್ತಾರೆ ಇವರು ದುಡ್ಡಿನ ಆಸೆಗೆ. ಅಲ್ಲೆಲ್ಲ ಕೂಡ ಡ್ರಗ್ಸ್ ಸಪ್ಲೈ ಆಗುತ್ತೆ. ಅಷ್ಟೇ ಆಗಿದ್ರೆ ಓಕೆ ಅನ್ಬಹುದು. ದೊಡ್ಡ ಸೆಲೆಬ್ರಿಟಿಗಳು ಅಥವಾ ದೊಡ್ಡ ವ್ಯಕ್ತಿಗಳು ಕೂಡ ಪಾರ್ಟಿಗಳಲ್ಲಿ ಭಾಗಿಯಾಗ್ತಾರೆ, ಬೇಕು ಅಂತ ಡ್ರಗ್ಸ್ ಅನ್ನ ತರಿಸ್ಕೊಳ್ತಾರೆ ಅಂತ. ಅದನ್ನ ಹೊರತುಪಡಿಸಿ ಶಾಲಾ ಕಾಲೇಜುಗಳ ಹತ್ತಿರದಲ್ಲೂ ಕೂಡ ನಿಮ್ಗೆ ಬೇರೆ ಬೇರೆ ರೂಪಗಳಲ್ಲಿ ಡ್ರಗ್ಸ್ ಅನ್ನ ಮಿಕ್ಸ್ ಮಾಡಿ ಮಕ್ಕಳಿಗೆ ಕೊಡ್ತಿದ್ದಾರೆ ಅನ್ನೋ ವೆರಿ ಶಾಕಿಂಗ್ ವಿಚಾರ ಈ ಹಿಂದೆ ಕೂಡ ಬೆಳಕಿಗೆ ಬಂದಿತ್ತು. ಹಂಗೇನಾದ್ರೂ ಈ ಡ್ರಗ್ಸ್ ಸಪ್ಲೈ ಆಗ್ತಾ ಇದ್ರೆ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಕೂಡ ಅನೇಕ ಪ್ರಶ್ನೆಗಳು ಬರುತ್ತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಜಯ್ ಕುಮಾರ್, ಹಿರಿಯ ಪ್ರತಿನಿಧಿ ಅಜಯ್ ಕುಮಾರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಜಯ್, ಇಷ್ಟು ದಿನಗಳ ಕಾಲ ಬೇರೆ ರಾಜ್ಯದಿಂದ ನಮ್ಮ ರಾಜ್ಯದ ಒಳಗಡೆ, ಅದು ಕೂಡ ಬೆಂಗಳೂರು ಅನ್ನುವಂತ ಸಿಟಿಗಳಿಗೆ ಡ್ರಗ್ಸ್ ಸಪ್ಲೈ ಆಗ್ತಾ ಇತ್ತು ಎಗ್ಗಿಲ್ಲದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ವಿ. ಬಟ್ ಈಗ ಇಲ್ಲೇ ಡ್ರಗ್ಸ್ ತಯಾರಾಗುತ್ತೆ, ಇಲ್ಲಿಂದಲೇ ಬೇರೆ ಕಡೆ ಸಪ್ಲೈ ಆಗುತ್ತೆ ಅಂದ್ರೆ ಇದನ್ನ ಮಟ್ಟ ಹಾಕೋದಕ್ಕೆ ಸಾಧ್ಯ ಯಾಕಾಗ್ತಾ ಇಲ್ಲ ಅನ್ನೋದು ಪ್ರಶ್ನೆ. ಖಂಡಿತವಾಗ್ಲೂ ಶ್ರುತಿ, ಈಗಾಗಲೇ ಏನು ಕಳೆದ ತಿಂಗಳಷ್ಟೇ ಮೈಸೂರಿನಲ್ಲೂ ಕೂಡ ಇದೇ ಮಹಾರಾಷ್ಟ್ರದ ಪೊಲೀಸರು ಕೂಡ ಬಂದು 300 ಕೋಟಿಯಷ್ಟು ಡ್ರಗ್ಸನ್ನು ಕೂಡ ಸೀಸ್ ಮಾಡಿದರು. ಇದೀಗ ಮತ್ತೆ ಅದರ ಫ್ಯಾಕ್ಟ್ರಿನೇ ಬೆಂಗಳೂರಿನಲ್ಲಿದೆ ಅಂದರೆ ನಿಜಕ್ಕೂ ಕೂಡ ಇದೊಂದು ರೀತಿ ಆಶ್ಚರ್ಯಕರ ಅಂತಲೇ ಹೇಳ್ಬೋದು. ನ್ಯೂ ಇಯರಿಗೋಸ್ಕರವಾಗಿ ಸಾಕಷ್ಟು ಡ್ರಗ್ಸ್ಗಳು ಕೂಡ ಈಗಾಗಲೇ ಪ್ರಿಪೇರ್ ಆಗ್ತಾ ಇರುವಂಥದ್ದು. ಪ್ರಮುಖವಾಗಿ ಬೆಂಗಳೂರು ಪೊಲೀಸರ ಜೊತೆಗೆ CCB ಪೊಲೀಸರು ಕೂಡ ಸಾಕಷ್ಟು ದೊಡ್ಡ ಕಾರ್ಯಾಚರಣೆಯನ್ನು ಕೂಡ ನಾವು ಮಾಡ್ತಿದ್ದೀವಿ ಅಂತಲೂ ಕೂಡ ಕೆಲವೊಂದು ಡ್ರಗ್ಸ್ಗಳನ್ನು ಕೂಡ ಅವರು ಸೀಸ್ ಮಾಡಿ ಮಾಧ್ಯಮಗೋಷ್ಠಿ ಮಾಡಿರುವಂಥದ್ದು ಕೂಡ ನಾವು ಸಹ ನೋಡಿದ್ದೀವಿ. ಆದರೆ ಈ ಒಂದು ದೊಡ್ಡ ಜಾಲ ಏನಿದೆ ಇದು ಯಾಕೆ CCB ಪೊಲೀಸರಿಗಾಗಿರ್ಬೋದು ಮತ್ತು ಲೋಕಲ್ ಪೊಲೀಸರಿಗೆ ಯಾಕೆ ಗೊತ್ತಾಗಿಲ್ಲ ಅನ್ನೋದೇ ಈಗಾಗಲೇ ದೊಡ್ಡ ಪ್ರಶ್ನೆ ಅಂತಲೇ ಹೇಳ್ಬೋದು. ಈಗಾಗಲೇ ಏನು ಮಹಾರಾಷ್ಟ್ರದಲ್ಲಿರುವಂಥ ANTF ಏನು ನಾರ್ಕೋಟಿಕ್ಸ್ ಟೀಮ್ ಏನಿದೆ ಅದು ಬಂದು ಈಗಾಗಲೇ ಇಲ್ಲಿ ಬೆಂಗಳೂರಿನಲ್ಲೂ ಕೂಡ 58 ಕೋಟಿ ಮೌಲ್ಯದ ಡ್ರಗ್ಸನ್ನು ಕೂಡ ಈಗಾಗಲೇ ಸೀಸ್ ಮಾಡಿರುವಂಥದ್ದು. ಈ ಒಂದು ವಿಚಾರವನ್ನು ಇಟ್ಕೊಂಡು ಅಂದರೆ ಮೊದಲಿಗೆ ಓರ್ವ ಆರೋಪಿಯನ್ನು ಅರೆಸ್ಟ್ ಮಾಡ್ತಾರೆ ANTF ಅವರು. ಆ ಸಂದರ್ಭದಲ್ಲೂ ಕೂಡ ಆತ ಒಬ್ಬ ಪ್ರಶಾಂತ್ ಅಂತ ಹೇಳಿ ಬೆಳಗಾವಿ ಮೂಲದವನು, ಆತನ ಹೆಸರನ್ನು ಕೂಡ ಈಗಾಗಲೇ ಬಾಯಿ ಬಿಟ್ಟಿರುವಂಥದ್ದು. ಆತನನ್ನು ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಆತ ಕೂಡ ಬೆಂಗಳೂರಿನ ಹೊರಮಾವು ಮತ್ತು
ಇನ್ನು 3-4 ಕಡೆಯಲ್ಲಿ ನಾವು ಡ್ರಗ್ಸ್ ಫ್ಯಾಕ್ಟ್ರಿಯನ್ನು ಹೊಂದಿದ್ದೀವಿ. ಅಲ್ಲಿಂದ ಬಹುತೇಕವಾಗಿ ಎಲ್ಲ ಕಡೆನೂ ಕೂಡ ಡ್ರಗ್ಸನ್ನು ನಾವು ಸಪ್ಲೈ ಮಾಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಈಗಾಗಲೇ ಹಂಚ್ಕೊಂಡಿರುವಂಥದ್ದು. ಆ ಒಂದು ನಿಟ್ಟಿನಲ್ಲೂ ಕೂಡ ಆತನ ತನಿಖೆಯ ನಂತರ ಇನ್ನೂ 4-5 ಜನ ಆರೋಪಿಗಳನ್ನು ಕೂಡ ಈಗಾಗಲೇ ಪೊಲೀಸರು ಕೂಡ ಅರೆಸ್ಟ್ ಮಾಡ್ಕೊಂಡು ಹೋಗಿರುವಂಥದ್ದು. ಅಂದರೆ ಇಲ್ಲೇ ಇರುವಂಥ ಪೊಲೀಸರಿಗೆ ಮತ್ತು CCB ಪೊಲೀಸರಿಗೆ ಯಾಕೆ ಈ ಒಂದು ದೊಡ್ಡ ಮಟ್ಟದ ಒಂದು ಫ್ಯಾಕ್ಟ್ರಿ ಸಿಕ್ಕಿಲ್ಲ ಅನ್ನೋದೇ ಈಗಾಗಲೇ ಯಕ್ಷ ಪ್ರಶ್ನೆ ಆಗಿರುವಂಥದ್ದು. ಸೊ ಹೀಗಾಗಿ NTF ಅಧಿಕಾರಿಗಳು ಕೂಡ ಇನ್ನೂ ಈ ಒಂದು ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ. ಇನ್ನು ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಜಿಲ್ಲೆ, ಬೇರೆ ಬೇರೆ ರಾಜ್ಯಕ್ಕೂ ಕೂಡ ಇಲ್ಲಿಂದ ಡ್ರಗ್ಸ್ ಸಪ್ಲೈ ಆಗ್ತಾ ಇತ್ತು ಅನ್ನೋ ಒಂದು ಮಾಹಿತಿಯನ್ನು ಕೂಡ ಈಗಾಗಲೇ ANTF ಅಧಿಕಾರಿಗಳು ಕೂಡ ಈಗಾಗಲೇ ಹಂಚಿಕೊಂಡಿದ್ದಾರೆ. ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ 58 ಕೋಟಿಗೂ ಹೆಚ್ಚಿನ ಡ್ರಗ್ಸ್ ಈಗಾಗಲೇ ಸೀಸ್ ಮಾಡಿದ್ದಾರೆ. ಅದರಲ್ಲೂ ಕೂಡ 50ಕ್ಕೂ ಹೆಚ್ಚು ಕೆಜಿಯ ಡ್ರಗ್ಸ್ ಮತ್ತೆ ಬೇರೆ ಬೇರೆ ರೀತಿಯಾದಂತಹ ಡ್ರಗ್ಸ್ ಅನ್ನು ಕೂಡ ಇಲ್ಲಿ ಪ್ರಿಪೇರ್ ಮಾಡ್ತಾ ಇದ್ರು ಅನ್ನೋ ಒಂದು ಅಂಶ ಕೂಡ ಗೊತ್ತಾಗಿರುವಂತದ್ದು. ಇದರ ಜೊತೆಗೆ ಅಲ್ಲಿರುವಂತ ಯಾರು ಜಾಗ ಕೊಟ್ಟಿದ್ರು ಅವ್ರ ಮೇಲೂ ಕೂಡ ಈಗಾಗಲೇ ಕೇಸನ್ನು ರಿಜಿಸ್ಟರ್ ಮಾಡೋದಕ್ಕೂ ಕೂಡ ಈಗಾಗಲೇ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಕೂಡ ಪೊಲೀಸರು ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಸದ್ಯ ಸಿಗ್ತಾ ಇರುವಂತದ್ದು. ಶ್ರುತಿ. ಓಕೆ ಅಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಅಟ್ಲೀಸ್ಟ್ ಇದನ್ನ